ನಮಸ್ತೆ ಕರುನಾಡು, ನಾನು ನಿಮ್ಮ ಇಟ್ಸ್ ಫ್ರೆಜ್ಜು. ಇವತ್ತು ಡೇ 7. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೊರಟೆ. ಹೋಗ್ತಾ ಇದ್ದಾಗೇನೆ ಮನು ಬ್ರೋ ನಾನು ಬರ್ತೀನಿ ಅಂತ ಕಾಲ್ ಮಾಡಿದ್ರು. ಸೊ ಬನ್ನಿ ಬ್ರೋ ಅಂತ ಅಂದ್ಬಿಟ್ಟು ಅವ್ರಿಗೂ ಕರೆದೆ. ನನಗಿಂತ ಮುಂಚೆ ಅವರೇ ಬಂದು ಕಾಯ್ಕೊಂಡು ನಿಂತಿದ್ರು. ಇವತ್ತು ಏನಪ್ಪ ಅಂತಂದರೆ R15 ಬೈಕ್ ತಂದಿದ್ರು. ಬನ್ನಿ ನೋಡೋಣ ಹೇಗಿದೆ ಅಂತ. R15 ಕಾಯ್ತಾ ಇದೆಯಾ ನಂಗೋಸ್ಕರ? ಓಲ್ಡ್ ಮಾಡಲ್ ಅನ್ಸುತ್ತೆ. ಯಾವಾಗೊಂದು ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ನೆಕ್ಸ್ಟ್ ನಮ್ಮ ಬ್ರೋಗೆ ಸ್ವಲ್ಪ ಹಂಗೆ ನೋಡ್ಬಿಟ್ಟು ದೇವಸ್ಥಾನದೊಳಗಡೆ ಹೋದ್ವಿ. ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದಾಗೆ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಮುಂದೆ ಪಕ್ಕದಲ್ಲೇ ಗಣಪತಿ ಮತ್ತು ನವಗ್ರಹ ದೇವಸ್ಥಾನ ಇದೆ. ಎರಡಕ್ಕೂ ಕೈ ಮುಕ್ಕೊಂಡು ನೆಕ್ಸ್ಟು ಬ್ರೋ ಒಂದು ರೌಂಡ್ ಕೊಡಿ ಅಂತ ಅವ್ರ ಗಾಡಿ ಕೀನ ಇಸ್ಕೊಂಡು. ಬ್ರೋ ಓಡಿಸ್ಬೋದು ತಾನೇ? ಫಸ್ಟ್ ಟೈಮ್ ಓಡಿಸ್ತಾ ಇದ್ದೀನಿ R15. ಬೇಕಿದ್ರು ಗಾಡಿ ಹೈವೇ ರೋಡಲ್ಲಿ ಚಚ್ತಾ ಇದ್ರೆ ಏನು ಕ್ರೇಜು ಗುರು, ಸಕ್ಕದಾಗಿತ್ತು ಮಾತ್ರ. ನೆಕ್ಸ್ಟ್ ಅದನ್ನು ಮುಗಿಸ್ಕೊಂಡು ಒಂದು ಗೋಲ್ಗೊಪ್ಪ ತಿನ್ಕೊಂಡು ಯಾಕೋ ಬನ್ನೂರಲ್ಲಿ ಬಿರಿಯಾನಿ ತಿನ್ನಬೇಕು ಅನ್ನಿಸ್ತಿತ್ತು. ಸೊ ಬನ್ನೂರು ಬಿರಿಯಾನಿ ತಿನ್ನೋಣ ಅಂತ ಬನ್ನೂರಿಗೆ ಹೊರಟ್ವಿ. ಮೈಸೂರಿಂದ ಬನ್ನೂರು ಗಂಟ ಹುಡ್ಕೊಂಡು ಹೋಗ್ತೀವಿ. ಯಾಕೆ ಗೊತ್ತಾ, ಬನ್ನೂರಲ್ಲಿ ಸಿಗೋ ಟೇಸ್ಟೇ ಬೇರೆ. ಕಾಲ್ ಸೂಪ್ ಜೊತೆ ಒಂದು 2 ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಬಿರಿಯಾನಿ ಬಂತು, ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಇಬ್ಬರೂ ನೆಕ್ಸ್ಟ್ ಒಂದು 7 ಅಪ್ ಕುಡ್ಕೊಂಡು ತಿರ್ಗಾ ಮೈಸೂರಿಗೆ ಹೊರಡೋಣ ಅಂತ ರಿಟರ್ನ್ ಮೈಸೂರು ಕಡೆ ಬಂದೆ. ಹಾಗೆ ಮೈಸೂರು ಕಡೆ ಹೋಗ್ತಾ ಇದ್ದಾಗೆ ಮನು ಬ್ರೋಗೆ ಕೇಳಿದೆ, ಬ್ರೋ ಇವಾಗ ತಾನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ನಾನು ಏನಾದ್ರು ತಪ್ಪಾಗಿ ಮಾತಾಡ್ತಾ ಇದ್ದೀನಾ ಅಥವಾ ಏನಾದ್ರು ಕರೆಕ್ಷನ್ಸ್ ಇದೆಯಾ ಅಂತ. ಬ್ರೋ ಏನಿಲ್ಲ, ನೀನು ಕರೆಕ್ಟಾಗೇ ಮಾಡ್ತಾಯಿದ್ಯಾ, ನಿನ್ನ ಕರೆಕ್ಷನ್ಸು ನಿನಗೆ ಗೊತ್ತಾಗುತ್ತೆ, ಹೋಗ್ತಾ ಹೋಗ್ತಾ ಮಾಡ್ತಾ ನಿನಗೆ ಗೊತ್ತಾಗುತ್ತೆ, ಮಾಡು ಬ್ರೋ ಅಂತ ಅನ್ನೋ ಒಂದು ಪಾಸಿಟಿವ್ ಮಾತನ್ನ ಹೇಳಿದ್ರು. ತುಂಬ ಖುಷಿ ಆಯಿತು. ಈ ಥರ ಇರಬೇಕು, ಒಂದು ಪಾಸಿಟಿವ್ನೆಸ್ಸು, ಯಾರು ಪಾಸಿಟಿವ್ ತುಂಬಿರಬೇಕು. ಹಾಗೆ ಮೈಸೂರಿಗೆ ಬಂದೆ. ಮೈಸೂರಿಗೆ ಬರ್ತಾ ಇದ್ದಂಗೆ ನನ್ನ ಫ್ರೆಂಡ್ ಅಂಗಡಿಗೆ ಹೊರಟೆ. ಅಯ್ಯೋ ಬಣ್ಣ ಕಾರು ಬಂತು ಗುರು ಅಂತ ತಲೆ ಕೆರ್ಕತ್ತವನೇ ನಮ್ಮ ಮೂಗ. ಆಮೇಲೆ ನಮ್ಮ ಶ್ರವಣನ ಮಾತಾಡಿಸ್ಕೊಂಡು ನಮ್ಮ ಮನು ಬ್ರೋನ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡೋಣ ಅಂತ ಹೊರಟೆ. ಅಲ್ಲಿ ನೋಡಿದ್ರೆ ಗಜಪಡೆಗಳು ಬರ್ತಾಯಿದೆ ಅಂತ ರೋಡನ್ನ ಬ್ಲಾಕ್ ಮಾಡಿದರು. ಹಬ್ಬ ನಮಗೂ ಹೆಂಗೋ ಅದಕ್ಕೆ ಅಂತ ಖುಷಿ ಪಟ್ಕೊಂಡು ನೋಡ್ತಾ ಇದ್ವಿ. ನೋಡಿ ಜನರ ಕ್ರೇಜ್ ಎಷ್ಟಿದೆ ಅಂತ. ಹಾಗೆ ಎಷ್ಟು ಸರಿ ಅಂತ ಸೊಂಡ್ಲೆತ್ತದ ಅದು ಬಿಡಿ. ಅಲ್ಲ ಬ್ರೋ, ಅದು ಎಷ್ಟು ಸರಿ ಅಂತ ಸೊಂಡ್ಲೆತ್ತದದು, ಎಲ್ಲರೂ ಕರ್ಕರ್ದಾಗೆಲ್ಲ ಎತ್ತಕೈತದ. ದಸರಾಗೂ ಮುಂಚೆ ಈ ಕ್ರೇಜ್ ಅಂದರೆ ದಸರಾ ಬಂದಮೇಲೆ ಹೆಂಗಪ್ಪ ಗಜಪಡೆಗಳನ್ನ ಮನೆಗೆ ಬಂದು ಸ್ವಲ್ಪ ಎಡಿಟಿಂಗ್ ವರ್ಕ್ ಮಾಡ್ತಾಯಿದ್ದೆ. ಇದಾಗಿತ್ತು ಇವತ್ತಿನ ಬ್ಲಾಗ್. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.